ಈ ಬಾರಿ ಕಳಸ ಸ್ಥಾಪನೆಯಲ್ಲಿ ಒಂದು ಸಣ್ಣ ತಪ್ಪು ಮಾಡಿದರೂ ಫಲ ಸಿಗದು. ಅದು ಏನು ಅಂತ ತಿಳಿಯಲು ವಿಡಿಯೋ ಪೂರ್ತಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ಮತ್ತು ಕಳಸವೇ ಲಕ್ಷ್ಮಿಯ ಸ್ವರೂಪ. ನಮಸ್ಕಾರ ಸ್ನೇಹಿತರೆ, ಶ್ರಾವಣ ಮಾಸದ ಅತಿ ದೊಡ್ಡ ಹಬ್ಬ ವರಮಹಾಲಕ್ಷ್ಮಿ ವ್ರತ. ಈ ದಿನ ದೇವಿಯನ್ನ ಕಳಸದಲ್ಲಿ ಆಹ್ವಾನಿಸುವುದು ಹೇಗೆ ಮತ್ತು ಶಾಸ್ತ್ರೋಕ್ತವಾಗಿ ಕಳಸ ಸ್ಥಾಪನೆ ಮಾಡುವ ವಿಧಾನವನ್ನು ಇಂದು ತಿಳಿಯೋಣ. ಸಾಮಗ್ರಿಗಳು ಹೀಗಿದೆ, ಅದನ್ನು ಬರೆದುಕೊಳ್ಳಿ ಅಥವಾ ಈ ವಿಡಿಯೋವನ್ನು ಸೇವ್ ಮಾಡಿಕೊಳ್ಳಿ. ಏಕೆಂದರೆ ಹಬ್ಬದ ದಿನ ಆತುರದಲ್ಲಿ ಹೇಗೆ ಬೇಕಾಗೆ ಮಾಡಬೇಕಾಗುತ್ತದೆ. ಎಚ್ಚರಿಕೆ. ಸಾಮಗ್ರಿಗಳ ಪಟ್ಟಿ ಹೀಗಿದೆ ಸ್ನೇಹಿತರೆ. ಲಕ್ಷ್ಮಿ ಕಳಸದ ಸಾಮಗ್ರಿ ಪಟ್ಟಿ: ಕಳಸ ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆ, ಸ್ವಚ್ಛಗೊಳಿಸಿದ ಕಳಸದ ಚೊಂಬಾಗಿರಬೇಕು ಸ್ನೇಹಿತರೆ. ಬೆಳ್ಳಿ ಆದರೂ ತೆಗೆದುಕೊಳ್ಳಿ, ತಾಮ್ರ ಆದರೂ ತೆಗೆದುಕೊಳ್ಳಿ ಅಥವಾ ಹಿತ್ತಾಳೆ ಆದರೂ ಪರವಾಗಿಲ್ಲ, ಆದರೆ ಸ್ವಚ್ಛಗೊಳಿಸಿದ ಕಳಸದ ಚೊಂಬಾಗಿರಬೇಕು. ನೀರನ್ನು ತುಂಬಲು ಶುದ್ಧವಾದ ನೀರು ಮತ್ತು ಗಂಗಾಜಲ. ಕಳಸದ ಒಳಗೆ ಹಾಕಲು ಅಕ್ಕಿ, ನಾಣ್ಯ, ಅರಿಶಿನದ ಕೊಂಬು, ಒಣದ್ರಾಕ್ಷಿ, ಗೋಡಂಬಿ, ಒಣಖರ್ಜೂರ, ಅಡಿಕೆ ಮತ್ತು ಬೆಲ್ಲದ ಸಣ್ಣ ತುಂಡು. ಗಂಧ ಮತ್ತು ಅರಿಶಿನ ಕುಂಕುಮ. ಕಳಸಕ್ಕೆ ಅಲಂಕಾರ ಮಾಡಲು ಪಂಚಪಲ್ಲವ: 5 ವಿಧದ ಎಲೆಗಳು, ಮಾವು, ಅಶ್ವತ್ಥ, ಬನ್ನಿ, ಹತ್ತಿ ಮತ್ತು ಪ್ಲಕ್ಷ, ಅಥವಾ ಕನಿಷ್ಠ 5 ಮಾವಿನ ಎಲೆಗಳಾದರೂ ಬೇಕಾಗುತ್ತದೆ. ತೆಂಗಿನಕಾಯಿ: ಜುಟ್ಟು ಇರುವ ಅರಿಶಿನ ಹಚ್ಚಿದ ತೆಂಗಿನಕಾಯಿ. ಇನ್ನು ಲಕ್ಷ್ಮಿ ಮುಖವಾಡ: ಅಲಂಕರಿಸಿದ ದೇವಿಯ ಮುಖವಾಡ ಬೇಕಾಗುತ್ತದೆ. ಸೀರೆ ಮತ್ತು ಆಭರಣ: ದೇವಿಗೆ ಉಡಿಸಲು ಸಣ್ಣ ಸೀರೆ ಮತ್ತು ಒಡವೆಗಳು. ಹೂವುಗಳು: ಮಲ್ಲಿಗೆ, ಕನಕಾಂಬರ ಅಥವಾ ಕಮಲದ ಹೂವುಗಳು. ಸ್ನೇಹಿತರೆ, ಆಡಂಬರದ ಪೂಜೆ ಪುನಸ್ಕಾರಗಳು ಬೇಕಾಗಿಲ್ಲ. ದಯವಿಟ್ಟು ಕಾಲು ಜೋಡಣೆ, ಕೈ ಜೋಡಣೆಯನ್ನು ತಪ್ಪಿಸಿ ಅಚ್ಚುಕಟ್ಟಾಗಿ ಬರೀ ಕಳಸದ ರೂಪದಲ್ಲೇ ಅಮ್ಮನನ್ನು ಕೂರಿಸಿದರೆ ತುಂಬ ಒಳ್ಳೆಯದ್ದು. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಈ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಹಾಕಿ. ಇನ್ನು ದೇವಿಯ ಅಲಂಕಾರ ಮೊದಲೇ ತಿಳಿಸಿದಂತೆ ದೇವಿಯ ಮುಖವಾಡ ಮತ್ತು ಸೀರೆ ಉಡಿಸಿ ಅಚ್ಚುಕಟ್ಟಾಗಿ ದೇವಿಗೆ ಕಳಸಕ್ಕೆ ಸೀರೆಯನ್ನು ಉಡಿಸಿ ಅಚ್ಚುಕಟ್ಟಾದಂತಹ ತೆಂಗಿನಕಾಯಿಯನ್ನು ದೇವಿಯ ಮುಖವಾಡಕ್ಕೆ ಕಟ್ಟಬೇಕಾಗುತ್ತದೆ. ಅಂದರೆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ದೇವಿಯ ಮುಖವಾಡವನ್ನು ಆ ತೆಂಗಿನಕಾಯಿಗೆ ಕಟ್ಟಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಒಡವೆಗಳನ್ನು ತೀರಾ ಇದರಾಗೂ ಹಾಕುವುದು ಬೇಡ, ಅಥವಾ ತೀರಾ ನಮ್ಮ ಬಳಿ ಇದೆ ಎಂದು ತೋರಿಸಿಕೊಳ್ಳುವುದಕ್ಕೂ ಹಾಕುವುದು ಬೇಡ. ಏನೂ ಇಲ್ಲದಿದ್ದರೂ ಅರಿಶಿಣದ ತಾಳಿಯೊಂದನ್ನು ಹಾಕಿದರೆ ಸಾಕು ಸ್ನೇಹಿತರೆ. ಆಡಂಬರಕ್ಕಾಗಿ ತೋರುವಿಕೆಗೆ ಮಾಡುವಂತಹ ಭಕ್ತಿ ಎಂದಿಗೂ ಕೂಡ ಯಾವ ದೇವತೆಗಳಿಗೂ ಪ್ರಿಯ ಆಗುವುದಿಲ್ಲ. ದಯವಿಟ್ಟು ಸರಳವಾದಂತಹ ಆಡಂಬರವಿಲ್ಲದ ಪೂಜೆ ಪುನಸ್ಕಾರದಿಂದ ದೇವಿಯನ್ನು ಒಲಿಸಿಕೊಳ್ಳಿ. ಏಕೆಂದರೆ ಲಕ್ಷ್ಮೀ ದೇವಿ ಆಡಂಬರಕ್ಕಾಗಲಿ ಅಥವಾ ನಿಮ್ಮ ಇನ್ನೊಂದಕ್ಕಾಗಲಿ ಒಲಿಯುವಂತಹ ದೇವತೆ ಅಲ್ಲ. ಯಾವ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎನ್ನುವುದು ತುಂಬಿ ತುಳುಕುತ್ತದೆಯೋ ಅಂತಹ ಮನೆಯಲ್ಲಿ ಖಂಡಿತ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ. ಲಕ್ಷ್ಮೀ ದೇವಿಯ ಆರಾಧನೆ ಹೆಚ್ಚಾಗಿರುತ್ತದೆ. ಇನ್ನು ನೀವು ಇಷ್ಟು ಎಲ್ಲ ಅಲಂಕಾರ ಆದ ಮೇಲೆ ಪೂಜೆ ಪುನಸ್ಕಾರವನ್ನು ಮಾಡುವಾಗ ಅಮ್ಮನವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತದೆ. ನೈವೇದ್ಯಕ್ಕೆ ಪರಮನ್ನ ಅಥವಾ ಕ್ಷೀರನ್ನವನ್ನು ಮಾಡುವುದು ತುಂಬ ಒಳ್ಳೆಯದು ಸ್ನೇಹಿತರೆ. ತುಪ್ಪದ ದೀಪವನ್ನು ಹಚ್ಚಿ ಮಾಡಿದಂತಹ ಸಿಹಿ ನೈವೇದ್ಯವನ್ನು ಅಮ್ಮನವರಿಗೆ ಅರ್ಪಿಸಿ, ಅಮ್ಮ ನನ್ನ ಮನೆಯಲ್ಲಿ ಸದಾಕಾಲ ನೆಲೆಸಮ್ಮ ಎನ್ನುವ ಕೋರಿಕೆಯನ್ನು ಅಮ್ಮನಿಗೆ ಪ್ರಾರ್ಥನೆ ಮೂಲಕ ಸಲ್ಲಿಸಿ ಮಂಗಳಾರತಿಯನ್ನು ಮಾಡಿ ಪ್ರತಿಯೊಬ್ಬರೂ ತಪ್ಪದೆ ಈ ಮಂತ್ರವನ್ನು 28 ಬಾರಿ ಅಥವಾ 108 ಬಾರಿ ಪ್ರಾರ್ಥನೆ ಮಾಡಿ ಪಠಿಸಬೇಕಾಗುತ್ತದೆ ಸ್ನೇಹಿತರೆ. ಮಂತ್ರ ತುಂಬನೇ ಸರಳವಾಗಿದೆ. ಓಂ ಮಹಾಲಕ್ಷ್ಮಿಯೈ ನಮಃ, ಓಂ ಮಹಾಲಕ್ಷ್ಮಿಯೈ ನಮಃ. ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಅಥವಾ 28 ಬಾರಿಯಾದರೂ ಈ ಮಂತ್ರವನ್ನು ಜಪಿಸಲೇಬೇಕು. ಅಮ್ಮನಿಗೆ ಕಳಸ ಸ್ಥಾಪನೆಯ ನಂತರ ದೇವಿಗೆ ಧೂಪ ದೀಪಗಳನ್ನು ನೀಡಿದ ನಂತರ ಈ ಮಂತ್ರವನ್ನು ಜಪ ಮಾಡಿಕೊಂಡು ಸಂಕಲ್ಪ ಮಾಡಿದರೆ ಖಂಡಿತ ನಿಮಗೆ ಅಮ್ಮನ ಸಂಪೂರ್ಣ ಆಶೀರ್ವಾದ ಲಭಿಸುತ್ತದೆ. ಇನ್ನು ಎಷ್ಟೋ ಜನಕ್ಕೆ ಅನುಮಾನ ಈಗಲೂ ಕಾಡುತ್ತಿದೆ. ಅಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು 21ನೇ ತಾರೀಕಿನಂದು ಮಾಡಬೇಕಾ ಅಥವಾ 28ನೇ ತಾರೀಕಿನಂದು ಮಾಡಬೇಕಾ ಅನ್ನುವ ಅನುಮಾನ ಕೆಲವರಿಗೆ ಈಗಲೂ ಇದೆ.
ಆ ಅನುಮಾನಕ್ಕೆ ಉತ್ತರ ನಾನು ಹೇಳುವುದೇನೆಂದರೆ 21ನೇ ತಾರೀಕಿನಲ್ಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶ್ರೇಷ್ಠವಾದಂತಹ ಸಮಯ. ಅಂದರೆ ನಮ್ಮ ಹಿಂದೂ ಸನಾತನ ಧರ್ಮದ ಪಂಚಾಂಗದ ಪ್ರಕಾರ 21ನೇ ತಾರೀಕು ತುಂಬಾ ಶುಭ ಮುಹೂರ್ತ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರೂ 21ನೇ ತಾರೀಕಿನಂದೇ ಈ ಅಮ್ಮನವರ ಪ್ರತಿಷ್ಠಾಪನೆಯನ್ನು ಮಾಡಿ ಅಮ್ಮನನ್ನು ಬರಮಾಡಿಕೊಳ್ಳಿ ಅಂತ ಕೇಳುತ್ತೇನೆ ಸ್ನೇಹಿತರೆ. ಯಾರೇ ಆಗಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡದವರಿಲ್ಲ. ಏಕೆಂದರೆ ಸಣ್ಣ ಗುಡಿಸಿನಲ್ಲಿರುವವರು ಕೂಡ ಅಮ್ಮನನ್ನು ಅಷ್ಟೇ ಅಚ್ಚುಕಟ್ಟಾಗಿ ಬರಮಾಡಿಕೊಳ್ಳುತ್ತಾರೆ. ಇನ್ನು ಎಷ್ಟೋ ಜನ ತೋರುವಿಕೆಗಾಗಿ ಆಡಂಬರಕ್ಕಾಗಿ ಬೇಕಾಬಿಟ್ಟಿ ಮಾಡಿ ಅಮ್ಮನವರ ಕೋಪಕ್ಕೆ ಗುರಿಯಾಗುತ್ತಾರೆ. ದಯವಿಟ್ಟು ಆಡಂಬರದ ವಸ್ತ್ರಗಳನ್ನಾಗಬಹುದು ಅಥವಾ ಒಡವೆಗಳನ್ನಾಗಬಹುದು ಬಿಟ್ಟು ಅಚ್ಚುಕಟ್ಟಾಗಿ ಮಾಡಿದರೆ ಅಮ್ಮ ತೃಪ್ತಳಾಗುತ್ತಾಳೆ. ಸ್ನೇಹಿತರೆ, ಅಮ್ಮನಿಗೆ ತರಬೇಕಾದಂತಹ ಸೀರೆಗಳ ಪಟ್ಟಿ ಹೀಗಿದೆ. ಕೆಂಪು ಮತ್ತು ಹಳದಿ ಮತ್ತು ಹಸಿರು ಈ 3 ಕಲರ್ನನ್ನು ದಯವಿಟ್ಟು ತಂದು ಅಮ್ಮನಿಗೆ ಉಡಿಸಿ. ಇನ್ನು ನೀವೇನಾದರೂ ಕಪ್ಪು ಅಥವಾ ನೀಲಿ ಬಣ್ಣವನ್ನು ತರುತ್ತೀವಿ ಎಂದರೆ ದಯವಿಟ್ಟು ತರಬೇಡಿ. ಅಂದರೆ ವಿಗ್ರಹಕ್ಕೆ ಅಥವಾ ಕಳಸಕ್ಕೆ ಉಡಿಸೋಕ್ಕೆ ನೀಲಿ ಅಥವಾ ಕಪ್ಪು ಬಣ್ಣ ದಯವಿಟ್ಟು ತರಬೇಡಿ. ಏಕೆಂದರೆ ಈ 2 ಬಣ್ಣ ನಷ್ಟವನ್ನು ತೋರಿಸುತ್ತದೆ. ಆದ್ದರಿಂದ ದಯವಿಟ್ಟು ಈ 2 ಬಣ್ಣವನ್ನು ತಪ್ಪಿಸಿ ಕೆಂಪು, ಹಸಿರು ಮತ್ತು ಹಳದಿ ಬಣ್ಣದ ಸೀರೆಗಳನ್ನು ತಂದು ಅಮ್ಮನವರಿಗೆ ಉಡಿಸಿ ಪುಷ್ಪ ಅಲಂಕಾರಗಳನ್ನು ಮಾಡಿ ಧೂಪ ದೀಪಗಳನ್ನು ಹಾಕಿ ಅಮ್ಮನನ್ನು ಬರಮಾಡಿಕೊಂಡು ಮಂತ್ರ ಪಠಣೆಗಳನ್ನು ಮಾಡುತ್ತಾ ಎಲ್ಲ ರೀತಿಯಲ್ಲಿ ಒಳಿತಾಗಲಿ ಎಂದು ಕೇಳುತ್ತಾ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ ಸ್ನೇಹಿತರೆ. ನಾನು ಮೊದಲೇ ತಿಳಿಸಿದಂತೆ ದಯವಿಟ್ಟು ಆಡಂಬರದ ಪೂಜೆ ಪುನಸ್ಕಾರಗಳು ಬೇಡ. ಏಕೆಂದರೆ ಆಡಂಬರಕ್ಕೆ ಒಲಿಯುವಂತಹ ದೇವತೆ ಇವಳಲ್ಲ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಲಕ್ಷ್ಮೀ ದೇವಿ ಮತ್ತು ಗಣಪತಿಯನ್ನು ನೆನೆಯದೆ ಮಾಡುವುದಿಲ್ಲ. ಹಾಗಾಗಿ ಕಳಸ ಸ್ಥಾಪನೆಗೂ ಮೊದಲು ನಮ್ಮ ವಿಘ್ನ ವಿನಾಶಕನನ್ನು ಮೊದಲ ಪೂಜಿತ ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮೊದಲು ಸಲ್ಲಿಸಿ ಆನಂತರ ಕಳಸ ಪ್ರತಿಷ್ಠಾಪನೆ ಮಾಡುವುದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗೆ ನಿಮಗಿರುವಂತಹ ಕೆಲವು ಅನುಮಾನಗಳು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಕೇಳಿಕೊಳ್ಳಿ, ನಾನು ಉತ್ತರಿಸುತ್ತೇನೆ. ಯಾವುದೇ ಆಡಂಬರದ ಪೂಜೆ ಪುನಸ್ಕಾರಗಳಿಗೆ ನೀವು ಉತ್ತೇಜನವನ್ನು ಕೊಡದೆ ನಿಮಗೆ ಇಷ್ಟ ಬಂದಂತೆ ಮನದ ಇಚ್ಛೆಯಂತೆ ಪೂಜೆ ಮಾಡಿದರೆ ಸಾಕು, ಅಮ್ಮ ಖಂಡಿತ ಒಲಿಯುತ್ತಾಳೆ. ಎಷ್ಟೋ ಜನ ಹೇಳುತ್ತಾರೆ ಹಾಗೆ ಮಾಡು ಹೀಗೆ ಮಾಡು ಅಥವಾ ಅದನ್ನು ತಂದು ಮಾಡು ಅಂತ. ಬೇಡ ಸ್ನೇಹಿತರೆ, ಆಡಂಬರವೇ, ಸರಳ ವಿಧಾನವೇ. ನಿಮಗೆ ಶಕ್ತಿಗನುಸಾರ ಪೂಜೆ ಮಾಡಿ ಅಮ್ಮನನ್ನು ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಳ್ಳಿ. ಅಮ್ಮ ಸದಾ ನನ್ನ ಮನೆಯಲ್ಲಿ ನೆಲೆಸಮ್ಮ, ನಿನ್ನ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ನನ್ನ ಮೇಲೆ ಸದಾ ಇರಲಮ್ಮ ಎಂದು ಕೇಳಿ ಪೂಜೆ ಮಾಡಿ ವ್ರತವನ್ನು ಮಾಡುವುದರಿಂದ ಖಂಡಿತ ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಫಲವನ್ನು ನೀವು ಪಡೆಯಬಹುದು. ಯಾರೋ ಹೇಳಿದರು ಎಂದು ಹೇಗೆ ಬೇಕಾಗೆ ಆಡಂಬರ ಮಾಡಲಿಕ್ಕೆ ಹೋಗಿ ದಯವಿಟ್ಟು ಅಮ್ಮನವರ ಕೋಪಕ್ಕೆ ಗುರಿಯಾಗಬೇಡಿ. ಹಾಗೆ ನಾನು ಒಂದು ಹೇಳುವುದೇನೆಂದರೆ ಕೈ ಕಾಲುಗಳ ಜೋಡಣೆ ಖಂಡಿತ ಬೇಡ ಸ್ನೇಹಿತರೆ. ಕೈಕಾಲು ಜೋಡಣೆಗಳು ಈಗ ಬಂದಿರುವಂತಹ ಟ್ರೆಂಡಿಂಗ್, ಅಂದರೆ ಆಡಂಬರ. ದಯವಿಟ್ಟು ಮೊದಲೆಲ್ಲ ಮಾಡುತ್ತಿದ್ದಂತಹ ಸರಳ ವಿಧಾನ, ಒಂದು ಚೊಂಬು, ಅದರ ಮೇಲೆ ತೆಂಗಿನಕಾಯಿಗೆ ಅಮ್ಮನವರ ಮುಖವಾಡವನ್ನು ಕಟ್ಟಿ ಪೂಜೆ ಮಾಡಿ ಬೇಡಿದರೂ ಅಷ್ಟೇ ಸಾಕು. ಆಡಂಬರಕ್ಕೆ ಕೈ ಕಾಲು ಜೋಡಣೆ ಮಾಡಿಕೊಂಡು ಅಮ್ಮನವರಿಗಿರುವಂತಹ ಮರ್ಯಾದೆಯನ್ನು ಕೂಡ ತೆಗೆಯಬೇಡಿ. ದಯವಿಟ್ಟು ಪೂಜೆ ಪುನಸ್ಕಾರದಲ್ಲಿ ಆಡಂಬರವನ್ನು ತೋರುವ ಬದಲು ಭಯ, ಭಕ್ತಿ, ನಿಷ್ಠೆ, ಶ್ರದ್ಧೆಯನ್ನು ತೋರುತ್ತಾ ಬನ್ನಿ. ಅದರ ಆಶೀರ್ವಾದ ಕೂಡ ಸಂಪೂರ್ಣ ಫಲ ಕೂಡ ಲಭಿಸುತ್ತದೆ ಸ್ನೇಹಿತರೆ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.